ಇಕ್ಬಾಲ್ ಹುಸೇನ್ ಶಾಸಕರಾಗೋದ್ರ ನಿಟ್ಟಿನಲ್ಲಿ ಬಹಳ ದೊಡ್ಡ ಪಾತ್ರವನ್ನು ನಿಭಾಯಿಸಿದರು. ಅದಾದ್ಮೇಲೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾದರು, ಸರ್ಕಾರ ಬಂತು. ಡಿ ಕೆ ಸುರೇಶ್ ಅವರು ಇಕ್ಬಾಲ್ ಹುಸೇನ್ ಅವರು ಶಾಸಕರಾದರು. ಅದಾದ್ಮೇಲೆ ನೋಡಿ, ನಾವು ಎಲ್ಲೆಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವು ಆಯಾ ಪ್ರದೇಶಗಳಿಗೆ ಸುಮಾರು ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹುಸೇನ್ ಅವರು ನಮ್ಮ ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ನಗರ ಮೂಲಸೌಕರ್ಯ ಅಭಿವೃದ್ಧಿ ನಿಧಿ ಯೋಜನೆಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಅಂದರೆ ಈಗಾಗಲೇ 24/7 ನೀರು ಸರಬರಾಜು ಒಂದು ಯೋಜನೆ ಏನಿದೆ ಅದ್ರ ಪ್ರಯುಕ್ತ ಏನು ಎಲ್ಲ ರಸ್ತೆಗಳಲ್ಲಿ ಗುಂಡಿಗಳನ್ನು ತೋಡಿದ್ದಾರೋ ಇಡೀ ರಾಮನಗರದ ರಸ್ತೆಗಳು ಹಾಳಾಗ್ತಿವೆ. ಒಪ್ಪಂದದ ಪ್ರಕಾರ ಅರ್ಬನ್ ವಾಟರ್ ಸಪ್ಲೈನ ರೆಸ್ಟೋರ್ ಮಾಡಬೇಕಾಗಿತ್ತು. ಆದರೆ ಅವರು ತಾತ್ಕಾಲಿಕವಾಗಿ ಪ್ಯಾಚಸ್ ಅನ್ನು ಮಾಡಿ ಬಿಟ್ಟಿದ್ದಾರೆ. ಹಾಗಾಗಿ ಸಾಕಷ್ಟು ಹಣ ಬೇಕಾಗಿತ್ತು. ಸುಮಾರು 82 ಕೋಟಿಯಷ್ಟು ಹಣವನ್ನು ರಾಮನಗರ ರೈಲು ಮತ್ತು ರಸ್ತೆಗಳಿಗೆ, ರಾಮನಗರ ಪಟ್ಟಣದ ಒಂದು ಅಭಿವೃದ್ಧಿಗೋಸ್ಕರ, ರಸ್ತೆಗಳಿಗೋಸ್ಕರ ಸುಮಾರು 82 ಕೋಟಿ ಹಣವನ್ನು ಸ್ಯಾಂಕ್ಷನ್ ಮಾಡಿಸಿ ಇವತ್ತು ಟೆಂಡರ್ ಪ್ರೋಸೆಸ್ ಆಗಿತ್ತು. ಅದರ ಡೀಟೇಲ್ಸ್ನ ತಮಗೆ ಕೊಡ್ತಕ್ಕಂಥ ಒಂದು ಇದರಲ್ಲಿ ನಮಗೆಲ್ಲ ತಲುಪಿಸ್ತೀವಿ. ಸುಮಾರು 82 ಕೋಟಿ ವರ್ಕ್ ಆರ್ಡರ್ ಆಗಿ ಟೆಂಡರ್ ಆಗಿದೆ. ಇದು ಒಂದು ಭಾಗ ರಸ್ತೆಗಳದ್ದು. ಆಮೇಲೆ ನಾವು ಜಿಲ್ಲಾ ಕ್ರೀಡಾಂಗಣದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಸುಮಾರು 2005ನೇ ಇಸ್ವಿನಲ್ಲಿ ಪ್ರಾರಂಭವಾದಂಥ ಕ್ರೀಡಾಂಗಣ, ಅದಾದಮೇಲೆ ಒಂದು ಗುದ್ಲಿ ಕೂಡ ಆಗಿರಲಿಲ್ಲ. ಇವತ್ತು ಆ ಒಂದು ಕ್ರೀಡಾಂಗಣಕ್ಕೆ ಸುಮಾರು 5 ಕೋಟಿ ಹಣವನ್ನು ಇವತ್ತು ಸ್ಯಾಂಕ್ಷನ್ ಮಾಡಿಸಿ ಅದು ಒಂದು ಅನುದಾನವನ್ನು ಬಿಡುಗಡೆ ಮಾಡಿಸಿದ್ದಾರೆ. ಮುಖ್ಯವಾಗಿ ನಮ್ಮ ಜೀವನದಿ ಅರ್ಕಾವತಿ ಏನಿದೆ, ಅರ್ಕಾವತಿ ನದಿಯ ಸುತ್ತ ಅರ್ಕಾವತಿ ನದಿಯಲ್ಲಿ ಬೆಳ್ಕೊಂಡಿರ್ತಕ್ಕಂಥ ಒಂದು ಕಳೆ, ಜೊಂಡು, ಇದೆಲ್ಲ ನಮ್ಮ ರಾಮನಗರದ ಅಭಿವೃದ್ಧಿ ವಿಚಾರದಲ್ಲಿ ನಾವೆಷ್ಟೇ ಅಭಿವೃದ್ಧಿ ಅಂತ ಹೇಳ್ಕೊಂಡ್ರು ಕೂಡ ನಾವೆಲ್ಲ ಜನಪ್ರತಿನಿಧಿಗಳು, ಶಾಸಕರಾಗಲಿ, ಸಂಸತ್ ಸದಸ್ಯರಾಗಲಿ, ಇಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಲಿ ಅಥವಾ ನಾವು ಪುರಪತ್ರಗಳಿಗಾಗಲಿ ನಾವೆಲ್ಲ ತಲೆ ತಗ್ಗಿಸ್ತಕ್ಕಂಥ ವ್ಯವಸ್ಥೆ ಇದೆ. ಇದನ್ನು ಮನಗಂಡಂತ ಡಿ ಕೆ ಸುರೇಶ್ ಅವರು ಸುಮಾರು 156 ಕೋಟಿ ಹಣವನ್ನು ಸ್ಯಾಂಕ್ಷನ್ ಮಾಡಿಸಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಇವತ್ತು ವಾಕಿಂಗ್ ಪಾರ್ಕ್, ನಾವು ಇಷ್ಟು ವರ್ಷಗಳ ಕಾಲ ಇಲ್ಲಿ ಆ ಒಂದು ಕುಟುಂಬಕ್ಕೆ ನಾವು ಅಧಿಕಾರ ಕೊಟ್ಟಿದ್ರು ಕೂಡ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ಪಾರ್ಕ್ ನಾವು ಮಾಡೋಕ್ಕಾಗಿಲ್ಲ. ಒಂದು ಇಲ್ಲಿಂದ ಸುಮಾರು 1.5 ಕಿಲೋಮೀಟರ್ ಅರ್ಕಾವತಿಯ 2 ಭಾಗಗಳಲ್ಲಿ ಒಂದು ಪ್ರಾಜೆಕ್ಟ್ ಅನ್ನು ತಯಾರು ಮಾಡಿ ಸುಮಾರು 156 ಕೋಟಿ ಹಣವನ್ನು ಸ್ಯಾಂಕ್ಷನ್ ಮಾಡಿಸಿ ಅದನ್ನ ಟೆಂಡರ್ ಅನ್ನು ಕೂಡ ಕರೆದಿದ್ದಾರೆ. ಲಂಡನ್ನಲ್ಲಿ ಮೊದಲು ಸಬರ್ಮತಿ ಪ್ರಾಜೆಕ್ಟ್ ಅಂತಿತ್ತು, ನರ್ಮದಾ ಫ್ರಂಟ್ನ ಪ್ರಾಜೆಕ್ಟ್ ಅಂತಿತ್ತು. ಅದಾದಮೇಲೆ ಲಂಡನ್ನ ಥೇಮ್ಸ್ ನದಿ ಮಾದರಿ ಅಂತ ಹಿಂದೆ ಇರೋರು ಕೂಡ ಹೇಳ್ತಾ ಇದ್ರು. ಅವೆಲ್ಲ ಕೂಡ ಕ್ರೋಢೀಕರಿಸಿಕೊಂಡು ಇವತ್ತೊಂದು DPR ತಯಾರು ಮಾಡಿ ಅದಕ್ಕೊಂದು ಟೆಂಡರ್ ಕರೆದು ಇವತ್ತು ಸುಮಾರು 156 ಕೋಟಿ ಹಣವನ್ನು ರಾಮನಗರ ಪಟ್ಟಣದ ಜನತೆಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ಅದನ್ನು ಸ್ಯಾಂಕ್ಷನ್ ಮಾಡಿಸಿ ಈಗಾಗಲೇ ಟೆಂಡರ್ ಹೋಗಿದೆ. ಅದು ಕೂಡ ಅದಷ್ಟೇ ಅಲ್ಲದೆ ಮಳೆ ಹಾನಿಗಳಿಗೆ ಒಳಗಾದ ಪ್ರದೇಶಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಬಂದೋದ್ರು, ಜಿಲ್ಲಾ ಉಸ್ತುವಾರಿ ಸಚಿವರು ಬಂದೋದ್ರು.
ಆದರೆ ಒಂದು ನಯಾ ಪೈಸೆ ಬಿಡುಗಡೆ ಆಗಿರಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಅದಕ್ಕೆ ಒಂದು 5 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ತುರ್ತು ಕಾಮಗಾರಿಗಳಿಗೆ ಬೇಕಾಗಿರ್ತಕ್ಕಂಥ ಹಾನಿಗೊಳಗಾಗಿರ್ತಕ್ಕಂಥ ಪ್ರದೇಶಗಳಿಗೆ ಸುಮಾರು 5 ಕೋಟಿ ಹಣವನ್ನು ಬಿಡುಗಡೆ ಮಾಡಿಸಿದ್ದಾರೆ. ಈಗ ನಾವು ರೈಲ್ವೆ ಗೇಟ್ನ ಕೆಳಗಡೆ ಇಲ್ಲಿ ಬಹಳಷ್ಟು ಅಭಿವೃದ್ಧಿ ಕುಂಠಿತ ಆಗಿದೆ ಅಂತೇಳಿ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಪತ್ರಿಕಾಗೋಷ್ಠಿ ಮಾಡಿ ಗಮನ ಸೆಳೆದಿದ್ದೀವಿ. ಆ ಭಾಗದ ರಸ್ತೆಗಳಿಗೆ, ಆ ಭಾಗದ ಕಾಮಗಾರಿಗಳಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಸುಮಾರು 12.5 ಕೋಟಿ ಹಣವನ್ನು ಸ್ಯಾಂಕ್ಷನ್ ಮಾಡಿಸಿ, ಅದು ಕೂಡ ಟೆಂಡರ್ ಕರೆದಿಲ್ಲ. ಟೆಂಡರ್ ಕರೆದು ಸರ್ಕಾರ ಕೊಟ್ಟು ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿದೆ. ಇದಷ್ಟೇ ಅಲ್ಲದೆ ಸುಮಾರು 80 ಎಕರೆ ಸರ್ಕಾರಿ ಜಾಗವನ್ನು ಗುರುತು ಮಾಡಿ ಇನ್ನೂ ಕೆಲವು ಖಾಸಗಿಯವರು ಇದನ್ನು ಕೂಡ ಮಾತುಕತೆ ನಡೀತಾ ಇದೆ. ಸುಮಾರು 100 ಎಕರೆ ಅಷ್ಟು ಜಾಗವನ್ನು ಗುರುತು ಮಾಡಿ ಇನ್ನೊಂದು 3-4 ತಿಂಗಳಲ್ಲಿ ಸುಮಾರು ರಾಮನಗರ ಪಟ್ಟಣದ ಸೂರಿಲ್ಲದೆ ಇರೋ ಜನಕ್ಕೆ 5,000 ನಿವೇಶನಗಳನ್ನು ಕೊಡಬೇಕಂತೇಳಿ ಆ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಕೂಡ ಸನ್ಮಾನ್ಯ ಡಿ.ಕೆ. ಸುರೇಶ್ ಅವರು ಮಾಡಿದ್ದಾರೆ. ಈಗ ನಾವು ಏನು ಮಾತನ್ನು ಕೊಟ್ಟಿದ್ರು ಡಿ.ಕೆ. ಸುರೇಶ್, ಡಿ.ಕೆ. ಶಿವಕುಮಾರ್, ನಮ್ಮ ಜಿಲ್ಲೆಯ ಒಬ್ಬ ಹೆಮ್ಮೆಯ ಮಗ ಇವತ್ತು ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ರಾಮನಗರ ಜಿಲ್ಲಾ ಕೇಂದ್ರಕ್ಕೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಹಾಗಾಗಿ ನಾವು ಸುಮಾರು 1,000 ಕೋಟಿ ನಿರೀಕ್ಷೆ ಮಾಡಿಕೊಂಡಿದ್ದೀವಿ. ಕೇವಲ 9 ತಿಂಗಳಲ್ಲಿ ಸುಮಾರು 260 ಕೋಟಿ ಕೇವಲ ರಾಮನಗರ ಪಟ್ಟಣಕ್ಕೆ ಒಂದರಕ್ಕೆ ಇಷ್ಟು ಒಂದು ಸ್ಯಾಂಕ್ಷನ್ ಮಾಡಿಸಿ ಟೆಂಡರ್ ಕರೆಸಿ ಈಗಾಗಲೇ ಚಾಲ್ತಿಯಲ್ಲಿರ್ತಕ್ಕಂಥ ಇನ್ನು ಕೆಲವು ಟೆಂಡರ್ಗಳು ಈಗ ಚುನಾವಣೆ ನಿಮಿತ್ತ ಈಗ ಟೆಂಡರ್ ಕರೆದಿದ್ದಾರೆ. ಆದರೆ ವರ್ಗಾವಣೆ ಕೊಡೋಕ್ಕೆ ಚುನಾವಣೆ ಆದಮೇಲೆ ಕೊಡ್ತಾರೆ. ಆ ಕೆಲಸ ಕೂಡ 82 ಕೋಟಿ ಕೆಲಸ ಕೂಡ ಚುನಾವಣೆ ಆದ್ಮೇಲೆ ಪ್ರಾರಂಭ ಆಗುತ್ತೆ. ನಾವು